ಪರಂಪರೆ ನಡೆದು ನಮ್ಮಲ್ಲ ಕೊಡ್ತಾ ಇದ್ದಾರೆ ಸಾಲ ಇಲ್ಲ ಅಂತಲ್ಲ. ಕೇವಲ ಕಬ್ಬು ಬೆಳೆಗಳಿಗೆ ಮಾತ್ರ ಸಿಗೋದ್ರಿಂದಾಗೆ ಇದು ಚೆನ್ನಾಗಿ ಮಳಿ ತಯಾರಾಗ್ತದೆ, ಸಾರಾಯಿ ತಯಾರಾಗ್ತದೆ. ಆ ಸಾರಾಯಿ ಕುಡಿಯುವಂಥ ಜನನೂ ಹೆಚ್ಚಾಗ್ತಾ ಇದ್ದಾರೆ. ಇವು ದುಡ್ಡು ಬಂದಾಗ ಮತ್ತು ಪಾಪ ಕುಡಿತಾರೆ ಅವರು, ಅದು ಬೆಳೀತಾ ಹೋಗ್ತದೆ. ಸಾರಾಯಿ ಇಂಡಸ್ಟ್ರಿ ಬೆಳೀತಾ ಇದ್ದಾವಿನ ಬಡ ರೈತರಲ್ಲಿ ಬದುಕುವಂಥ ವ್ಯವಸ್ಥೆ ಆಗ್ತಾಯಿಲ್ಲ. ಅದಕ್ಕಾಗಿ ನಾವು ಇವತ್ತು ಹೇಳುವಂಥದ್ದು ಏನಪ್ಪ ಅಂತಂದರೆ, ಎಲ್ಲ ನಾಯಕರಲ್ಲಿ ಮನವಿ ಮಾಡ್ತಾಯಿದ್ದೀವಿ, ದಯವಿಟ್ಟು ಈ PKPS ಆಗಿರ್ಬೋದು ಅಥವಾ ನಮ್ಮ ಗ್ರಾಮ ಪಂಚಾಯತಿಗಳಾಗಿರ್ಬೋದು ಅವುಗಳನ್ನ APMC ಗತಿ ಅವನ್ನ ಮಾರ್ಕೆಟ್ ಯಾಕೆ ಮಾಡಬಾರ್ದು ಅಂತ. ಯಾಕಂದ್ರೆ ಅಲ್ಲೇ ಬೆಳಿತಾನೆ ರೈತ ಆ ಹಳ್ಳಿಯಲ್ಲಿ, ಅದನ್ನು ಸಂಗ್ರಹ ಮಾಡಿ ಗೋಡೌನ್ ಇಡ್ತಾನೆ, ಅಲ್ಲಿಗೆ ವ್ಯಾಪಾರಿಗಳು ಬಂದು ತೊಗೊಂಡು ಹೋಗ್ತಾರಲ್ರಿ. ಸಿಂಪಲ್ ಅದ. ಅದರಿಂದಾಗಿ ಇಲ್ಲಿ ಮಾರ್ಕೆಟ್ ರೆಡಿ ಆಗ್ತದೆ. ಮಾರಾಟ ಮಾಡೋದಕ್ಕೆ ತಗೊಳ್ಳೋದಕ್ಕೆ ಮಾಡೋದು ಅಲ್ಲಿ ಸಿಬ್ಬಂದಿ ಬೇಕಾಗ್ತದೆ, ಒಂದು ವ್ಯವಸ್ಥೆ ಮಾಡಬೇಕಾಗಲ್ಲ. ಆ ವ್ಯವಸ್ಥೆ ಮಾಡಿದ್ರೆ ಸಹಜವಾಗಿ ಅಲ್ಲಿ ನಡೀತಿರುವಂಥ ವ್ಯವಹಾರಗಳ ಮೇಲೆ ಅಲ್ಲೇ ಕಾರ್ಕೊಂಡು ರೆಡಿ ಆಗ್ತದೆ. ಕಾರ್ಕೊಂಡು ಅಂದ್ರೆ ಕ್ಲರ್ಕ್, ಸೆಕ್ರೆಟರಿ ಮತ್ತು ರೆಡಿ ಆಗ್ತಾರೆ. ಮುಂದೆ ಅಲ್ಲಿ ದುಡಿಯೋರಿಗೆ, ಅಲ್ಲಿ ಕಾಳು ಸಾಗಿಸೋರಿಗೆ ಮಾಡೋರಿಗೆ ಅನುಕೂಲಗಳಾಗ್ತಾವೆ. ಅದಕ್ಕೆ ಮುಖ್ಯ ಅಂದ್ರೆ ಒಬ್ಬ ರೈತಗೆ ಗೊತ್ತಾಗ್ತದೆ. ಕಬ್ಬು ಬೆಳೆಯವ್ರಂತ ಪಾಪ ಅವ್ರು ವರ್ಷಕ್ಕೆ ಬರ್ತಿರೋದು ಕಬ್ಬ ಅದು ತರೋದಕ್ಕೆ ಎಷ್ಟು ಅಡ್ಡಾಡಬೇಕಾಗ್ತದೆ. ಈ ಎಲ್ಲ ಶುಗರ್ ಫ್ಯಾಕ್ಟ್ರಿಗಳಿಗೆ ಚಪ್ಪಲ್ ಹರಿದು ಹೋಗ್ತಾವೆ. ಮತ್ತು ಇವು 4,000 ರೂಪಾಯಿ ಇವತ್ತಿಗೆ ಮತ್ತೆ ಹೇಳ್ತಾ ಇದ್ದೀನಿ ಮಾತನ್ನು. 4,000 ರೂಪಾಯಿ ಒಂದು ಟನ್ ಖರ್ಚು ಬರ್ತದೆ. ಇವು ಕೊಡ್ತಾರೆ ಎಷ್ಟು? 2,000-3,000. 3,000 ಕೊಟ್ಟವ್ರು ಭಾರಿ ನಮ್ಮ ನಾಯಕರು ಅಂತ ಎಲ್ಲರಿಗೂ ಇದು, ಒಬ್ಬರಿಗೆ ಅಂತಲ್ಲ ಹೇಳುವಂಥ ಪ್ರಸಂಗ ಅದ. ಆದರೆ ಪ್ರತಿ ಟನ್ನಿಗೆ 1,000 ರೂಪಾಯಿ ಲಾಸ್ ಆಗ್ತಿರ್ತದೆ. ಇದು ಓಪನ್ ಚಾಲೆಂಜ್ ಮಾತಾಡುವಂಥದ್ದು. ಈ ಎಲ್ಲ ದಿಶೆಯಲ್ಲಿ ಇಬ್ಬರು ಕಬ್ಬು ಕೊಟ್ಟು ಅದು ಅವ್ರಿಗೆ ಅಷ್ಟು ಕಷ್ಟ ಆಗೋದು ರೈತಗೆ, ಏನೂ ಲಾಭ ಇಲ್ಲ. ನಮ್ಮಲ್ಲಿ ಏನು ಹೇಳ್ತಿರ್ತಾರೆ, ಬೆಲ್ಲ ಬೆಳೆಯವ್ರಿಗೆ ಏನು ಬಾಳೆಪ್ಪ ಅಂದ್ರೆ ಅದೆಲ್ಲ ಬೆಲ್ಲ ಮೈದ ಮತ್ತು ಉಳಿದ ಅಂತ ಗಸಿ ಇರ್ತದೆ. ಗಸಿ ವರ್ಷ ಅರಿವಿ ಅದಷ್ಟು ಅಂದಂಗತ್ತೆ. ದೋತ್ರ ಮ್ಯಾಲೊಂದು ಅಂಗಿ ತನ್ನ ಹಿಂದೆ ಒಂದು ಹಳೆ ಸೇರಿ 2 ವರ್ಷಕ್ಕೆ 3 ತೊಗೊಂಡಂಥದ್ದು ಅದರ ಇಲ್ಲಂತಲ್ಲ. ಅದ್ರ ಪರಿಸ್ಥಿತಿ ಬಡ ರೈತನ ಮಾತಾಡ್ತಾ ಇದ್ದೀನಿ ಇವತ್ತು. ಈ ಎಲ್ಲ ನೆಲೆಯಲ್ಲಿ ನಮ್ಮ ನಾಯಕರಾದಂಥವ್ರು ಇವತ್ತಿನ ಎಲ್ಲ ನಾಯಕರಲ್ಲಿ ಮನವಿ ಏನಪ್ಪ ಅಂದ್ರೆ, PKPS ಅದನ್ನು ನೀವು ಇವತ್ತು ಮತ್ತೆ ಹೇಳೋದು, ಬೆಳೆಯನ್ನು ಮಾರೋಕೆ ಅಂತ ನನಗೆ ಯಾಕೆ ಮಾಡಬಾರ್ದು, ಅಲ್ಲಿ ಗೋಡಾವಣೆಗಳನ್ನ ಯಾಕೆ ನಿರ್ಮಾಣ ಮಾಡಬಾರ್ದು, ಆ ಹಳ್ಳಿಗೆ ಪ್ರತಿಯೊಂದು ಹಳ್ಳಿಗೂ ನೀರಾವರಿಗೆ ಏನಾದರೂ ಕಡಿಮೆ ಇದ್ದರೆ ಅದಕ್ಕೆ ಯಾಕೆ ಅನುಕೂಲ ಮಾಡಿಕೊಳ್ಬಾರ್ದು.